ಅಖಿಲಮ್ಮ, ಅಖಿಲಮ್ಮ, ಯಾರು? ಯಾರು ಬೇಕಾಗಿತ್ತು? ಅಖಿಲಮ್ಮ ಅವ್ರು ನೋಡ್ಬೇಕಾಗಿತ್ತು. ಓ ಅಖಿಲಮ್ಮನಾ? ಕರಿತೀನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಖಿಲಮ್ಮ, ಯಾರೋ ಬಂದವ್ರು ನೋಡ್ರಿ. ಯಾರು? ಓ ಸಂಜು, ಎಷ್ಟು ದಿನ ಆಯ್ತಮ್ಮ ನೀನು ನೋಡಿ. ಕೂತ್ಕೊಮ್ಮ. ಅಖಿಲಮ್ಮ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ನನ್ನ ಸೊಸೆ ಪವಿತ್ರ ಗೊತ್ತಿಲ್ಲೇನಮ್ಮ ನಿಮಗೆ? ನಿಮ್ಮೂರಲ್ಲ? ಹೌದಾ? ಗೊತ್ತಿಲ್ಲ ಅಖಿಲಮ್ಮ. ನಾನಲ್ಲಿ ಹೆಚ್ಚಾಗಿಲ್ಲ. ನಾನು ಇದ್ದಿದ್ದು ನಮ್ಮ ಅಮ್ಮ ಅವ್ರ ತವ್ರ ಮನೆಯಲ್ಲಿ, ನಮ್ಮ ಅಜ್ಜಿ ನಮ್ಮ ತಾತ ಹತ್ರ ಇದ್ದಿದ್ದು ನಾನು. ಓ ಹೌದಾ? ನನಗೆ ಗೊತ್ತಿಲ್ಲಮ್ಮ. ಕೂತ್ಕೊಮ್ಮ. ಕೂತ್ಕೊಳ ರಮೇಶಣ್ಣ. ಅವ್ರು ಯಾರೋ ಗೊತ್ತಾಗಿಲ್ಲ. ಅವರು ನಮ್ಮ ಯಜಮಾನ್ರು ಅಖಿಲಮ್ಮ, ಸಂತೋಷ್ ಅಂತ. ಓ ನೀನೇನಪ್ಪ? ಕೂತ್ಕಪ್ಪ, ಕೂತ್ಕೋ. ಪವಿತ್ರ ಕಾಫಿ ತಗೊಂಬ ಹೋಗಮ್ಮ. ಹಾಂ ಸರಿ ಅಖಿಲಮ್ಮ. ಅಯ್ಯೋ ಹುಚ್ಚುಡಿಗೆ, ಇದ್ಯಾಕೆ ಇಲ್ಲಿ ಕೂತ್ಕೊಂಡಿದ್ದೆ? ಮೇಲೆ ಕೂತ್ಕೋ. ಹಾಂ ಪರವಾಗಿಲ್ಲ ಅಖಿಲಮ್ಮ, ನಿಮ್ಮ ಕಾಲ ಹತ್ರ ಕೂತ್ಕೊಂತೀನಿ ನಾನು. ಹಂಗೆಲ್ಲ ಮಾತಾಡ್ಬಾರ್ದಮ್ಮ, ಮೇಲೆ ಕೂತ್ಕೋ. ಇಲ್ಲ ಇಲ್ಲ, ನಾನು ಇಲ್ಲೇ ಕೂತ್ಕೊಳ್ಳೋದು. ನೀವು ರಿಜಿಸ್ಟ್ರ್ ದಿವಸ ಬರ್ತೀರಾ ಅಂತ ಅನ್ಕೊಂಡೆ, ಬರಲೇ ಇಲ್ಲ ಅಖಿಲಮ್ಮ. ನನ್ನ ಕಡೆಯಿಂದ ಈ ಸಣ್ಣ ಗಿಫ್ಟ್ ನಿಮಗೆ. ಏನಕ್ಕಮ್ಮ ತರಕೋದೆ ಇದೆಲ್ಲ ನಾನು? ಹಾಂ ಇರಲಿ ಅಖಿಲಮ್ಮ, ದೇವ್ರಿಗೆ ಯಾವಾಗಲೂ ನೈವೇದ್ಯ ಮಾಡ್ತಾ ಇದ್ರೇನಂತೆ, ಅದರ ಆಶೀರ್ವಾದ ನಮ್ಗೆ ಸಿಗೋದು. ಅಯ್ಯೋ ಹುಚ್ಚುಡ್ಗಿ, ನೈವೇದ್ಯ ಮಾಡಿದ್ರು ಅಷ್ಟೇ ಮಾಡದಿದ್ರು ಅಷ್ಟೇ, ದೇವರ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಹೌದಾ? ನಂಗೆ ಗೊತ್ತೇ ಇಲ್ಲ ಅಖಿಲಮ್ಮ. ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಎಲ್ಲ ನಾನೇ ಹೇಳ್ಕೊಡ್ತೀನಿ ಆಯ್ತಾ? ಸಂಜು ಎದ್ದೇಳಮ್ಮ. ಯಾಕೆ ನೀವು ಇವತ್ತಿಂಗೆಲ್ಲ ಮಾಡ್ತಾ ಇರೋದು? ನೀವು ನಮ್ಮಮ್ಮ ಅಲ್ಲ, ಅದಕ್ಕೆ. ನಾನು ಯಾವಾಗಲೂ ನಿಂಗೆ ಅಮ್ಮನೇನಮ್ಮ, ನೀನು ನನ್ನ ಮನೆ ಮಗಳು. ನಿಮ್ಮನ್ನು ತುಂಬ ಹಚ್ಕೊಂಬಿಟ್ಟವಳೆ ಅಖಿಲಮ್ಮನವ್ರೆ. ಎದ್ರು ನಿಮ್ಮ ಮಾತೆ, ಕುಂತ್ರು ನಿಮ್ಮ ಮಾತೆ. ಅಖಿಲಮ್ಮ ಹಂಗೆ, ಅಖಿಲಮ್ಮ ಹಿಂಗೆ ಅಂತ ನೋಡಿರೋದು ಒಂದ್ಸರಿ ಆದ್ರೂ ತುಂಬ ಹಚ್ಕೊಂಬಿಟ್ಟವಳೆ. ಏನು ಫೋನ್ ಮಾಡ್ತಾ ಇರ್ತಾಳೆ, ನಿಮ್ಗೇನು ಬೇಜಾರು ಅನ್ಸಲ್ಲ? ನನಗೂ ಒಬ್ಬ ಮಗಳಿದ್ದಿದ್ರೆ ಇದೇ ಥರ ಫೋನ್ ಮಾಡ್ತಾ ಇದ್ಲಲ್ಲ. ನನಗೆ ಮುಂಚೆ ಆ ಕೊರತೆ ಇತ್ತು, ಇವಾಗ ಸಂಜೆಗೆ ಬಂದಾಗಿಂದ ನಂಗೆ ಆ ಕೊರತೆನೇ ಇಲ್ಲ. ಏನಪ್ಪ ನಿನ್ನ ಹೆಸರು? ಏನು ಕೆಲಸ ಮಾಡ್ತೀಯಾ? ನನ್ನ ಹೆಸರು ಸಂತೋಷ್ ಅಂತ ಆಂಟಿ. ಏನು ಕೆಲಸ ಮಾಡಲ್ಲ. ಏನು ಕೆಲಸ ಮಾಡಲ್ಲ ಅಂತಂದ್ರೆ ಹೆಂಗಪ್ಪ? ಕೆಲಸ ಮಾಡಬೇಕಪ್ಪ. ಹಾಂ ಆ ಹುಡುಗಿ ಮನೆ ಕೆಲ್ಸಕ್ಕೆ ಹೋಗಿ ಜೀವನ ನಡೆಸ್ತಾ ಇದ್ಲಲ್ಲ, ಅವಾಗ ನಿಂಗೇನು ಬೇಜಾರು ಅನಿಸ್ತಾ ಇರಲಿಲ್ಲ? ಕುಡಿದು ಎಲ್ಲ ಹಾಳು ಮಾಡ್ತಾ ಇದ್ದಂತಲ್ಲ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಆಂಟಿ. ಏನಾದರೂ ನಾನೇ ಓನಾಗಿ ಬಿಸ್ನೆಸ್ ಮಾಡ್ತೀನಿ. ಮಾಡಬೇಕಪ್ಪ, ಮಾಡಬೇಕು. ಆ ಹುಡುಗಿ ನಿನ್ನ ಮೇಲೆ ಕೆಲ್ಸಕ್ಕೆ ಕಳಿಸ್ಬಾರ್ದು ನೀನು. ಇಲ್ಲ ಅಖಿಲಮ್ಮ, ಇವಾಗೆಲ್ಲ ನಾವು ಒಂದೇ ಮನೇಲಿ ಇದ್ದೀರಿ, ನಾವು ಕಳಿಸಲ್ಲ, ಎಲ್ಲೂ ಕೆಲ್ಸಕ್ಕೆ ಕಳಿಸಲ್ಲ, ಮನೇಲೇ ಇರ್ತಾಳೆ. ಹೆಂಗೋ ರಮೇಶಣ್ಣ, ಸಂಜೆನ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಎಲ್ಲಿ ಅಖಿಲಮ್ಮ ಮಾವನವರು? ಎಲ್ಲ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಹಾಗೋ ಮಾತಲ್ಲೇ ಬಂದರು. ಓ ಏನಪ್ಪ ರಮೇಶಪ್ಪ, ಚೆನ್ನಾಗಿದ್ಯಾ? ಓ ಏನು ಸಂತೋಷ? ಹಾಂ ಏನೂ ಇಲ್ಲ ತಾತ. ಅವತ್ತು ರಿಜಿಸ್ಟ್ರ್ ದಿವಸ ಎಲ್ಲ ಹೇಳಿರೋ ತಲೆಗೈತಾ? ಹಾಂ ಹ್ಞೂ ತಾತ, ಇನ್ಮೇಲೆ ಚೆನ್ನಾಗಿ ನೋಡ್ಕೊಂತೀನಿ. ನೋಡ್ಕೊಂಡಿಲ್ಲ ಅಂದ್ರೆ ಬಿಡೋರ್ಯಾರೋ ನಿನ್ನ? ಬಿಡೋರು ಯಾರು? ಏನಮ್ಮ ಸಂಜು, ಯಜಮಾನ್ ಹೇಳ್ದಂಗೆ ಕೇಳ್ತಾವ ನಿನ್ನಮ್ಮ? ಹ್ಞೂ ತಾತ, ಮುಂಚಿನಂಗೆಲ್ಲ ಕುಡಿಯಲ್ಲ. ಇವಾಗ ಮನೇಲೇ ಇರ್ತಾರೆ, ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂತವ್ರೆ. ಏನೋ ಒಂದು ಮಾಡ್ರಮ್ಮ, ಬದುಕೋಕೆ ನಾನಾದಾರ್ಯವೇ ಬದುಕಬೇಕು, ಇಲ್ಲ ಅಂತಂದ್ರೆ ಈ ಕಾಲದಾಗ ಆಗಲ್ಲಮ್ಮ. ಅವತ್ತು ನಮ್ಮ ಎದುರುಗ ನಾವು ನೋಡಲಿ ಅಂತ ಒಡವೆ ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋದ್ಮೇಲೆ ಮಗಳ ಹತ್ರ ಇಸ್ಕೊಂಬಿಟ್ಟೇನಪ್ಪ ಒಡವೆಗೆಲ್ಲ ರಮೇಶಪ್ಪ? ಇಲ್ಲ ಇಲ್ಲ ದೊಡ್ಡವರೇ, ಕೇಳ್ರಿ, ಅಲ್ಲೇ ಅವಳ ಅಕೌಂಟ್ಗೆ ಹಾಕೈತೆ ಬ್ಯಾಂಕಾಗ. ಅವಳ ಅಕೌಂಟಾಗೆ ಅವೇ ಒಡವೆಗಳು ದುಡ್ಡು ಎಲ್ಲನೂ, ನನ್ನ ಅಕೌಂಟಾಗೆ ಏನೂ ಇಲ್ಲ. ಒಳ್ಳೆ ಕೆಲಸ ಮಾಡ್ದೇಳಪ್ಪ. ಹೆಂಗೋ ಆ ಮಗು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕಪ್ಪ. ಏನಮ್ಮ ಸಂಜು, ನಿಮ್ಮ ಅಮ್ಮನೇನ ಹತ್ರ ಕಾಣಿಸ್ಕೊಂಡ್ಲೇನಮ್ಮ? ಇಲ್ಲ ತಾತ, ಇಲ್ಲ ಇಲ್ಲ. ಮತ್ತೆ ನೋಡ ಕೆಳಗಡೆ ಕುತ್ಕೊಂಡಿರೋದು. ಹಾಂ ಎದ್ದೇಳಮ್ಮ, ಮೇಲೆ ಕುತ್ಕೊಳ್ಳು. ಪರವಾಗಿಲ್ಲ ಅಖಿಲಮ್ಮ. ಅಲ್ಲ ನಿಂಗೆ ಮಕ್ಳು ಆಗೇ ಇಲ್ಲೇನಮ್ಮ? ಹಾಂ ಎಲ್ಲಾದ್ರೂ ಹಾಸ್ಪಿಟ್ಲಾಗಾದ್ರೂ ತೋರಿಸ್ಬೋದಾಗಿತ್ತಲ್ಲ. ಯಾಕೆ ಏನಾಯ್ತು ಸಂಜು? ಆಗಿತ್ತು ಅಖಿಲಮ್ಮ, ಮಗು ಆಗಿತ್ತು. ಮಗು ಆಗಿತ್ತು? ಏನಾಯ್ತು ಮಗು? ಅಖಿಲಮ್ಮ, ನಾನು ಅವಾಗ ಮನೆ ಕೆಲಸಗಳೆಲ್ಲ ಮಾಡ್ತಿದ್ನಲ್ಲ, ಅವಾಗ ನಮ್ಮಪ್ಪ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ ಇವಾಗಿನ ಥರ. ನಾನು ನಮ್ಮ ಯಜಮಾನ್ರನ್ನ ಕೇಳಿದೆ, ಹೆರಿಗೆ ನೋವು ಶುರುವಾಯಿತು. ಇವರು ಚೆನ್ನಾಗಿ ಕುಡಿದ್ಬಿಟ್ಟು ಜ್ಞಾನ ಇಲ್ಲದೆ ಮಲ್ಕೊಂಬಿಟ್ಟಿದ್ರು. ನಾನು ಹಾಸ್ಪಿಟಲ್ಗೆ ಹೋದೆ, ನಾರ್ಮಲ್ ಡೆಲಿವರಿ ಆಯಿತು. ಬೆಡ್ ಮೇಲೆ ಮಲಗಿಸಿದ್ದೆ ನಾನು ಮಗುನ. ಆಮೇಲೆ ವಾಶ್ರೂಮ್ಗಂತ ನರ್ಸ್ ಕರ್ಕೊಂಡೋದ್ರು. ಬಂದು ನೋಡೋಷ್ಟರಲ್ಲಿ ಮಗು ಇಲ್ಲ ಅಖಿಲಮ್ಮ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ತಾನೇ? ಆ ಟೈಮಲ್ಲಿ ನನಗೆ ಏನೂ ದಿಕ್ಕೆ ತೋಚಿಲ್ಲ ಅಖಿಲಮ್ಮ. ನನ್ನ ಮಗು ಎಲ್ಲೋಯ್ತು ಅಂತ ಗೊತ್ತಿಲ್ಲ. 5 ತಿಂಗಳು ಆಗೋಯ್ತು. ನನ್ನ ಮಗು ನನ್ನ ಹತ್ರ ಇದ್ದಿದ್ದಿದ್ರೆ 5 ತುಂಬಿ 6ನೇ ತಿಂಗಳು ಅಖಿಲಮ್ಮ. ಅಲ್ಲಮ್ಮ, ಇಷ್ಟೆಲ್ಲ ಅದೊಳಗೆ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಏನೋ ಕೊಡಬೇಕಾಗಿತ್ತಲ್ಲ? ಇಲ್ಲ ತಾತ, ನರ್ಸ್ಗೆ ಡಾಕ್ಟ್ರಿಗೆ ಎಲ್ಲ ಹೇಳಿದೆ. ಸಿಗುತ್ತೆ, ನಾವು ಕೊಡ್ತೀರಿ, ತಂದು ಕೊಡ್ತೀರಿ, ಹೋಗು, ನಿಮ್ಮ ಮನೆ ಅಡ್ರೆಸ್ ಕೊಡು ಅಂತ ಹೇಳಿದ್ರು. ನಾನು ಪದೇ ಪದೇ ಹೋಗ್ತಾನೆ ಇದ್ದೆ, ಸಿಗಲಿಲ್ಲ ಅಂತ ಹೇಳಿದ್ರು ಅವರು. ಇಲ್ಲ ತಾತ, ನನ್ನ ಮಗು ಯಾರೋ ಕಳ್ತನ ಮಾಡಿಬಿಟ್ಟಿರು ನನ್ನ ಮಗುನ. ತಾತ 1.5 ತಿಂಗಳು 7 ತಿಂಗಳು ಹಾಸ್ಪಿಟಲ್ಗೆ ಓಡಾಡಿದೆ ನಾನು. ಡಾಕ್ಟ್ರ್ ಇಲ್ಲೇ ಅಷ್ಟೇ, ಮಗುವಿನ ಸಿಗಲ್ಲ, ಯಾರೋ ಕತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಡಾಕ್ಟ್ರ್ ಹೇಳಿದ್ರು 1.5 ತಿಂಗಳು ಆಗೋಯ್ತು, ಮಗು ಮುಖ ಚೇಂಜ್ ಆಗಿರುತ್ತೆ, ಗುರು ಸಿಕ್ಕಲ್ಲ.
ಅಕ್ಕಿ ಸುಮ್ಮನೆ ವೇಸ್ಟ್ ಅಂತ ಅಂದ್ಬಿಟ್ಟು ತಾತ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಆ ಟೈಮಲ್ಲಿ ನಮ್ಮ ಅಪ್ಪನೂ ನನ್ನ ಪಾಲಿಗಿರ್ಲಿಲ್ಲ, ನನ್ನ ಗಂಡನೂ ನನ್ನ ಪಾಲಿಗಿರ್ಲಿಲ್ಲ. ಇವ್ರು ಬೇಕಾ ಬಿಟ್ಟಿಲ್ಲೇ ನಾನು ನನ್ನ ಮಗುನ ಕಳ್ಕೊಂಡೆ ತಾತ. ನನ್ನ ಜೀವನದಲ್ಲಿ ನನ್ನ ಉಸಿರಿರೋವರೆಗೂ ಮರೆಯೋಕ್ಕಾಗ್ದಿರೋ ವಿಷಯ ಅಂದರೆ ಇದು ಒಂದೇ ಅಖಿಲಮ್ಮ. ನನ್ನ ಮಗು ಎಲ್ಲಾಯ್ತೋ ಏನಾಗೈತೋ ಒಂದು ಗೊತ್ತಿಲ್ಲ ಅಖಿಲಮ್ಮ. ಯಾರು ತಗೊಂಡೋದ್ರು ಏನೋ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಖಿಲಮ್ಮ. ನನ್ನ ಮಗು ಎಲ್ಲಿದ್ರೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ಅಳ್ಬೇಡ ಸುಮ್ಮನೆರಮ್ಮ, ಅಳ್ಬೇಡ ಸುಮ್ಮನೆರು. ಯಾಕೆ ಅಳ್ತೀಯ? ಸುಮ್ಮನೆರಮ್ಮ. ಏನು ಮಾಡ್ತೀಯ? ಅದಕ್ಕೂ ನಿಂಗೂ ಇದ್ದಿದ್ರು ಅಷ್ಟೇ ಅನಿಸ್ತೈತೆ. ಅಳ್ಬೇಡ ಸುಮ್ಮನೆರು. ಅಯ್ಯೋ ಎಂಥ ಪಾಪದ ಹುಡುಗಿನಮ್ಮ ನೀನು. ನಿನ್ನ ಮನ್ಸೊಳಗೆ ಎಷ್ಟೊಂದು ಬೆಂಕಿ ಹಂಗೆ ವಿಷಯ ಇಟ್ಕೊಂಡು ಎಲ್ಲರ ಮುಂದೆ ನಗ್ನಗ್ತಾ ಇರ್ತೀಯಲ್ಲೇ. ಹಾಂ, ಏನು ಮಾಡೋದಾಕಿಲ್ಲಮ್ಮ. ಹೆಣ್ಮಕ್ಳಿಗೆ ತಾಯಿ ಇರ್ಬೇಕಂತೆ. ನನಗೆ ಅದೃಷ್ಟನೇ ಇಲ್ಲ ಅಖಿಲಮ್ಮ. ನಮ್ಮಮ್ಮ ಇದ್ದಿದ್ರೆ ನನ್ನ ಮಗು ನೋಡ್ಕೊತ ಇದ್ಲು. ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಮಗು ಇಲ್ಲ ಅಖಿಲಮ್ಮ. ಯಾರು ತಗೊಂಡೋದ್ರು ಏನೋ ನನಗೂ ಒಂದು ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಖಿಲಮ್ಮ. ಹೋದ್ರೆ ಸಾಕು ಡಾಕ್ಟ್ರು ಹೆಂಗಂದ್ರೆ ಹಂಗೆ ಗದರ್ತಾರೆ, ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ನನಗೆ ಎದುರಿಸೋ ಶಕ್ತಿನೂ ಇರಲಿಲ್ಲ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಹಂಗೆ ಅಮ್ಮ ಜನ ಹಂಗೆ ಅಷ್ಟಷ್ಟ ಒಡವೆ ಹಾಕ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಬಿಟ್ರೆ ಅವ್ರಿಗೆ ಮರ್ಯಾದೆ ಕೊಡೋದಮ್ಮ, ಅವ್ರಿಗೆ ಮರ್ಯಾದೆ ಕೊಡೋದು. ಪ್ರಪಂಚ ಇದರಲ್ಲೇ ಮುಳುಗ್ತಾಯ್ತಮ್ಮ. ಹೋಗ್ಲಿ ಬಿಡಮ್ಮ, ಏನು ಮಾಡೋಕ್ಕತ್ತೈತೆ. ಅಳ್ಬೇಡ ಸುಮ್ಮನಿರು. ಎಲ್ಲ ಚೆನ್ನಾಗಿರ್ತಾಳೆ ನಿನ್ನ ಮಗಳು. ಸುಮ್ಮನಿರು. ದೇವ್ರು ಇನ್ನೊಂದು ಕೊಟ್ಟೆ ಕೊಡ್ತಾನೆ. ಸುಮ್ಮನಿರಮ್ಮ, ಅಳ್ಬೇಡ. ಯಾವಾಗ ಕೊಡ್ತಾನೋ ಏನು ಮಾಡ್ತಾನೋ. ನನ್ನ ಕಷ್ಟ ಯಾರಿಗೂ ಬೇಡ ಅಖಿಲಮ್ಮ, ಯಾರಿಗೂ ಬೇಡ. ನಮ್ಮಮ್ಮನ ಇದ್ದಿದ್ರೆ ನನ್ನ ಮಗು ನನ್ನ ಜೊತೆಗೆ ಇರ್ತಾ ಇತ್ತು. ಹೋಗ್ಲಿ ಬಿಡಮ್ಮ, ಅಳ್ಬೇಡ ಬಿಡಮ್ಮ ಸಂಜು, ಅಳ್ಬೇಡ ಬಿಡು. ಏನು ಮಾಡೋಕ್ಕತ್ತೈತೆ? ಆಗಿದ್ದಾಗೋಯ್ತು. ಯಾರೋ ತೊಗೊಂಡು ಹೊರಟೋಗಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇದು ಮಾಮೂಲಿ ಆಗೋಗೈತಮ್ಮ. ಹಾಸ್ಪಿಟ್ಲಿಗಳಿಗೆಲ್ಲ ಮಕ್ಕಳನ್ನ ಕಳ್ತನ ಮಾಡೋದು ಮಾಮೂಲಿ ಆಗೋಗೈತೆ. ಏನಪ್ಪ ದೊಡ್ಡ ಮನುಷ್ಯ ಸಂತೋಷ, ಇನ್ಮೇಲಾದರೂ ಹೆಂಡ್ತಿ ನೋಡ್ಕೊಂತೀಯಾ ಇಲ್ಲ ಹಿಂಗೆ ಇರ್ತೀಯಾ? ನೋಡ ಹುಡುಗಿ ಕಣ್ಣೀರು ಸುರಿಸ್ತಾ ಇರೋದು. ನೀನೊಬ್ಬನ ಕರೆಕ್ಟಾಗಿದ್ದಿದ್ರೆ ಹುಡುಗಿ ಮಗುನ ಕಳ್ಕೊಳಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಹಾಂ, ಕುಡಿಯೋದು ಇದೇ ಪ್ರಪಂಚ ಆಗೋಗೈತಾ ನಿನಗೆ? ಇರೋದು ನೋಡಿ ಹೆಂಗಿದೆಯಾ, ಕುಡ್ದು. ನಿಮ್ಮ ಮಾವನ ಎಷ್ಟೋ ಚೆನ್ನಾಗೋನಲ್ವ ನೋಡೋಕ್ಕೆ. ಹಾಂ, 50-60 ವರ್ಷ ಆದ್ರೂ ನೀನು ನೋಡ ಆಗಿರೋದು ಹೆಂಗಾಗಿದೆಯಾ, ಕುಡ್ದು. ಹಾಂ, ವಯಸ್ಸುಡುಗ ನಿಂಗೇನ ಇರೋದು? ನೀನೊಬ್ಬನ ಕರೆಕ್ಟಾಗಿದ್ದಿದ್ರೆ ಇವತ್ತು ಆ ಹುಡುಗಿ ಮಗುನ ಕಳ್ಕೊಂತ ಇದ್ಲೇನೋ? ಎಲ್ಲಾಯ್ತೋ, ಏನು ಮಾಡ್ತಾಯಿತ್ತೋ? ಆಯಿತೋ ಇಲ್ಲೋ 7 ಇಲ್ದಿರ ಆಗೋದ್ರು. ಏನಪ್ಪ ರಮೇಶಪ್ಪ, ಇದು ನ್ಯಾಯನೇನಪ್ಪ? ಹಾಂ, ನ್ಯಾಯನಾ? ಅಲ್ಲ, ಆ ಮಗು ಕಷ್ಟ ನೋಡಿಲ್ಲಲ್ಲಪ್ಪ ನೀನು. ಮಗು ಕಳ್ಕೊಂಡ್ಮೇಲೆ ಇವಾಗೆಲ್ಲ ನೋಡ್ತಾ ಇದ್ದೀರಾ, ಏನು ಪ್ರಯೋಜನ? ಇಲ್ಲ ತಾತ, ನಾನು ಇನ್ಮೇಲೆ ನೋಡ್ಕೊತೀನಿ. ನಾನು ಸಂಜೆ ಚೆನ್ನಾಗಿ ನೋಡ್ಕೊತೀನಿ. ನಂದು ತಪ್ಪಾಗೋಯ್ತು ತಾತ. ಇನ್ನು ಮುಂದಕ್ಕೆ ಅಂತ ತಪ್ಪಾಗಲ್ಲ. ನೋಡೋಣ ಅದೇನೇನು ಮಾಡ್ತೀಯೋ ನೋಡ್ತೀನಿ ನಾನು. ಇಷ್ಟಿನಿಂದ ಅಂತೂ ಆ ಹುಡುಗಿಗೆ ಯಾರೂ ಇರಲಿಲ್ಲ. ಇವಾಗ ನಾವಿದ್ದೀರಿ. ಒಬ್ಬೊಬ್ರಿಗೂ ಅಷ್ಟೇ. ನಾ ಬೆಂಡು ತೆಗೆದುಬಿಡ್ತೀನಿ ನಾನು. ಅಖಿಲಮ್ಮ, ನನ್ನ ಮಗು ಸಿಗುತ್ತಲ್ಲ ಅಖಿಲಮ್ಮ? ನನ್ನ ಮಗು ಸಿಗ್ತಾಳಲ್ಲ ಅಖಿಲಮ್ಮ? ನೀವು ನನ್ನ ಜೊತೆಗೆ ಬನ್ನಿ ಅಖಿಲಮ್ಮ, ಕೇಳೋಣ. ನೀವು ನನ್ನ ಜೊತೆಗೆ ಬಂದು ಡಾಕ್ಟ್ರನ್ನ ಕೇಳಿ ಅಖಿಲಮ್ಮ, ಮಗು ಎಲ್ಲೋಯ್ತು ಅಂತ. ನನ್ನ ಮಗು ನಂಗೆ ಬೇಕು ಅಖಿಲಮ್ಮ. ನಿಮ್ಮ ಕಾಲ್ಗಾದ್ರು ಬೀಳ್ತೀನಿ ಅಖಿಲಮ್ಮ. ನನ್ನ ಮಗು ಹುಡುಕೊಡಿ ಅಖಿಲಮ್ಮ. ಅಳ್ಬೇಡ ಸುಮ್ಮನಿರಮ್ಮ, ಅಳ್ಬೇಡ. ಮಾಡೋ ಪ್ರಯತ್ನ ಎಲ್ಲ ಮಾಡೋಣ. ಸಿಗ್ತಾಳೆ ನಿನ್ನ ಮಗಳು. ನಿನಗೂ ಅವಳಿಗೂ ಋಣ ಇದ್ರೆ ಸಿಗ್ತಾಳಮ್ಮ. ಅಳ್ಬೇಡ ಸುಮ್ಮನೆ ನೀನು. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.